ಇದು ನೋಡಿ, ವಿದ್ಯಾನಗರ ಎಕ್ಕಂಬಿ ಹತ್ರ ಹೊಸದಾಗಿ ಮಾಡಿರುವಂಥ ರೋಡ್ನ ಹತ್ರ ಕೆಲಸ. ಸುಮಾರು 77 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿ ಈ ರೋಡನ್ನು ಮಾಡಲಾಗಿದೆ. ಆದರೆ ನೀರಿನ ವ್ಯವಸ್ಥೆ, ಗಟಾರದಿಂದ ಸರಿಯಾಗಿ ಹೋಗ್ಲಿಕ್ಕೆ ವ್ಯವಸ್ಥೆ ಇಲ್ಲದೇ ಮೇಲಿನಿಂದ ಬಂದಿರೋದು ನೀರು ಸೀದಾ ಈ ಗಟಾರಕ್ಕೆ ಸ್ವಲ್ಪ ಇಳಿದು ಹೋಗಬೇಕು. ಆದರೆ ಇಲ್ಲಿ ಹೋಗೋದು ಕಮ್ಮಿ. ಆ ಬದಿಗೂ ಹೋಗಬೇಕು, ಆದರೆ ಅಲ್ಲಿಂದನೂ ಹೋಗಲಿಕ್ಕೆ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ. ಇಲ್ಲಿ ಹೋಗಬೇಕಾಗಿತ್ತು. ಇಲ್ಲಿ ನೋಡಿ, ಮರಳಿನ ಚೀಲಗಳನ್ನು ಹಾಕಿ ಗಟಾರಕ್ಕೆ ನೀರು ಹೋಗದಾಗ ತಡೆದಿಟ್ಟದಂಗೆ ಆಗಿಬಿಟ್ಟಿದೆ. ಮೇಲಿಂದ ಇನ್ನೂ ಸ್ವಲ್ಪ ಮೇಲೆ ಹೋದರೆ ಆ ಬದಿಗೆ ಈ ಬದಿಗೆ ಇಲ್ಲಿ ಸಣ್ಣ ಗಟಾರಗಳನ್ನು ಮಾಡಿಕೊಟ್ಟಿಲ್ಲ. ಇದು ಹೊಸದಾಗಿ ಆ ಸಿಮೆಂಟಿನ ರೋಡ್ ಆದಾಗ ಆಗಿರುವಂಥದ್ದು ರೋಡು ಒಳಗಿಂದು. ಇದು ಸೀದಾ ಮೇಲೆ ಮಂಡಲ್ ಪಂಚಾಯತಿ ಹೋಗಿ ಸೇರುತ್ತೆ. ನೋಡಿ, ಒಳ್ಳೆ ಜಲಪಾತ ಥರ ನೀರು ಮೇಲಿನಿಂದ ಬರುತ್ತೆ. ಸುಮಾರು ಇದು ಆಮೇಲೆ ಮಂಡಲ್ ಪಂಚಾಯತಿಯಿಂದ ಇದೇ ಥರನೇ ಕೆಳಗದಿಂದ ಹರ್ಕೊಂಡು ಬರುತ್ತೆ, ಎರಡು ಬದಿಯಿಂದ. ನೋಡಿ ಆಯಿತಾ, ಹೀಗೆ ಹೋಗಿರುವಂಥ ನೀರು. ಆ ಬದಿಗೆ ಬದಿ ಸಣ್ಣಕ್ಕಾಗಿ ಒಂದು ಸಣ್ಣ ಕಿರಿ ಗಟಾರ ಇತ್ತಾಗ ಏನಾದರೂ ಒಂದು ಗುದ್ದಿಯಷ್ಟು ಮಾಡಿಕೊಟ್ಟಿದ್ರೆ ನೀರು ಸರಿದು ಕರೆಕ್ಟಾಗಿ ಆ ಬದಿ ಗಟಾರಕ್ಕೆ ಸೇರಬೇಕಾಗಿತ್ತು. ಆದರೆ ಇಲ್ಲಿ ಗಟಾರವನ್ನು ಮೇಲ್ಬದಿ ಇದೆ, ಆ ಮೇಲ್ಬದಿ ಗಟಾರಕ್ಕೆ ನೀರು ಇಳಿಯೋ ಲೆವೆಲಿಗೆ ಮಾಡೋದು ಬಿಟ್ಟು ಸೀದಾ ಕೆಳಬದಿ ಲೆವೆಲಿಗೆ ಆಗಿದೆ. ಇಲ್ಲಿ ನೋಡಿ, ಇಲ್ಲಿನೂ ಹೋಗ್ತಾ ಇಲ್ಲ. ಲಕ್ಷ ಲಕ್ಷ ಖರ್ಚು ಮಾಡಿಕೊಂಡು ಕಷ್ಟಪಟ್ಟು ಮನೆ ಕಟ್ಕೊಂಡವರು ಮನೆ ಹತ್ತಿರ ಗೋಡೆ ಕಟ್ಕೊಳ್ಳೋಂಥ ಪ್ರಸಂಗ ಬಂದಿದೆ. ನಮ್ಮ ಮನೆ ನೀರು ಹೋಗಬಾರ್ದು ಅಂದರೆ ನಾವು ಗೋಡೆ ಕಟ್ಕೊಳ್ಬೇಕು, ಆ ಲೆವೆಲಿಗೆ ಆಗಿದೆ. 77 ಲಕ್ಷ ಸ್ಯಾಂಕ್ಷನ್ ಮಾಡಿರುವಂಥ ರೋಡ್ ಇದು. ಅವರೇ ಹೇಳಿರೋ ಪ್ರಮಾಣದಲ್ಲಿ 77 ಲಕ್ಷ ಖರ್ಚಾಗಿದೆ ಅಂತಾರೆ. ಮೇಲಿನ ಘಟ್ಟದಲ್ಲಿ ನೀರು ಹೋಗ್ತಾ ಇಲ್ಲ. ನೋಡಿ, ಈಗ ಇಲ್ಲ, ಈ ಮೇಲಿನ ಕಟಾರದಲ್ಲಿ ಬರಬೇಕಾಗಿರುವಂಥ ನೀರು ಒಂದು ಸ್ವಲ್ಪ ಮೇಲೆ ಹೋಗ್ತಾ ಇಲ್ಲ, ಎಲ್ಲ ಕೆಳಗೆ. ನೋಡಿ, ಗೋಡೆಗೆ ಅಡ್ಡ ಕಲ್ಲು ಕಟ್ಕೊಳ್ಬೇಕಾಗಿದೆ ನೀರು. ಎರಡೂ ಬದಿಗೂ ಗಟಾರ ಆದಂಗೂ ಅಲ್ಲ. ಅಧಿಕಾರಿಗಳು ಇದು ಒಬ್ಬ ಮಂಡಲ್ ಪಂಚಾಯತಿಗೆ ಸೇರಿದಂಥ ಏರಿಯಾ. ಇಲ್ಲಿ ಮಂಡಲ್ ಪಂಚಾಯತಿಯವರು ಅವ್ರ ಮಾತನ್ನ ಇವ್ರ ಮಾತನ್ನು ಅವರಿಗೆ ಅಂದರೆ ಏನಾಗುತ್ತೋ ಇವರಿಗೆ ಏನಂದ್ರೆ ಬೇಜಾರಾಗುತ್ತೋ ಅನ್ನೋದು ಕೆಲಸವನ್ನು ನೋಡಿ ಇಲ್ಲಿ ಕೆಲಸಗಳನ್ನು ಮಾಡಿದ್ದ ಕಾರಣದಿಂದಾನೆ ಮೇನ್ ಗಟಾರದಲ್ಲಿ ನೀರು ದಾಟದಾನೆ ಕೆಳಗಿನ ಗಟಾರದಲ್ಲಿ ನೀರು ಹೋಗ್ತಾ ಇದೆ. ಕೆಳಗಿನ ಗಟಾರದಲ್ಲಿ ಹೋಗೋದ್ರಿಂದ ಪ್ರಾಬ್ಲಮ್ ಇಲ್ಲ, ಆದರೆ ಆ ಬದಿಗೆ ಗಟಾರನ್ನು ಸಣ್ಣದಾಗಿಟ್ಟಿದ್ದಾರೆ. ಅದು ನಾವು ಮಾಡಿಕೊಟ್ಟಿದ್ದೀವಿ. ಈಗ ಇತ್ಲಾಗೆ ಎರಡು ಬದಿ ಗಟಾರನ್ನು ಸರಿಯಾಗಾದರೂ ಮಾಡಿದರೆ ಅದನ್ನೂ ಮಾಡಿಲ್ಲ. ಕಷ್ಟಪಟ್ಟು ದುಡಿದು ಸ್ವಲ್ಪ ದುಡ್ಡು ಬಚತ್ ಮಾಡಿ ಮನೆ ಮಾಡಿಕೊಂಡ್ರ ಮುಂದೆ ಗೋಡೆ ಕಲ್ಲು ಕಟ್ಕೊಂಡು ನೀರನ್ನು ಒಳಗೆ ಕಾಪಾಡ್ಕೊಳ್ಳೋಂಥ ಪ್ರಸಂಗ ಹಾಕಿಟ್ಕೊಂಡಿದೆ ನಮ್ಮ ಪರಿಸ್ಥಿತಿ. ಕೆಲಸವನ್ನು ಮಾಡಿದಾಗ ಸರಿಯಾಗಿ ಮಾಡಬೇಕು. ಸರ್ಕಾರದ ಅಂಗಸಂಸ್ಥೆಗಳು ಅಂತ ನಾವೇನು ಕರಿತೀವಿ, ಅದನ್ನು ಗ್ರಾಮೀಣ ಪಂಚಾಯಿತಿ ವಿಭಾಗದಲ್ಲಿ, ಗ್ರಾಮೀಣ ವಿಭಾಗದಲ್ಲಿ ನಾವು ಅದನ್ನು ಮಂಡಲ್ ಪಂಚಾಯಿತಿ ಅಂತ ಕರಿಬೋದು, ಇನ್ನೊಂದು ಕಡೆಗೆ ಇನ್ನೊಂದು ಥರ. ಇವೆಲ್ಲವೂ ನಿಸ್ವಾರ್ಥದಿಂದ ಕೆಲಸ ಮಾಡಿದ್ರೆ ಈ ಥರದ ಯಾವುದೂ ಪ್ರಾಬ್ಲಮ್ ಆಗೋದಿಲ್ಲ ಅಂತ ನನ್ನ ಭಾವನೆ. ಕಾರಣ, ಒಂದು ಕೆಲಸವನ್ನು, ಒಂದು ಯೋಜನೆಯನ್ನು ತಂದಾಗ ಆ ಯೋಜನೆಯಿಂದ 10 ಜನರಿಗೆ ಒಳ್ಳೆಯದಾಗುತ್ತೆ, ಇನ್ನು 20 ಜನರಿಗೆ ಕೆಟ್ಟದಾಗತ್ತೆ. ಅದನ್ನೆಲ್ಲದನ್ನೂ ಹಿಡ್ಕೊಂಡು ಅವರಿಗೇನಾದರೂ ಹೇಳಿದರೆ ಬೇಜಾರಾಗುತ್ತೆ, ಇವರಿಗೇನಾದರೂ ಅಂದರೆ ನೋವಾಗುತ್ತೆ, ಅವರು ನಮ್ಮವರು ಇವರು ನಮ್ಮವರು ಅನ್ನೋ ಭಾವನೆಯಿಂದ ಅಕಸ್ಮಾತ್ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಮಂಡಲ್ ಪಂಚಾಯಿತಿ ಲೆವೆಲ್ನಲ್ಲಿ ಕೆಲಸ ಆಗ್ತಾ ಹೋದರೆ ಬಹಳ ಕಷ್ಟ ಇದು. ಈಗ ನೋಡಿ, ಈ ರೋಡ್ನ ವಿಷಯದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಗಟಾರವನ್ನು ಸರಿಯಾದ ಲೆವೆಲ್ಲಿಗೆ ಮಾಡಿದರೆ ನೀರು ಒಳಗೆ ಈ ಥರ ಬರ್ತಿದ್ದಿಲ್ಲ. ಮತ್ತು ಮೇಲಿನಿಂದ ರೋಡಿನ ಜಾಗ ಏನು ಬೇಕಿತ್ತು ರೋಡಿಗೆ, ಗಟಾರಕ್ಕೆ ಎರಡು ಕಡೆಯಿಂದ, ಆ ಜಾಗವನ್ನು ಎಲ್ಲರ ಕೈಯಲ್ಲೂ ಒಂದೇ ಲೆವೆಲ್ನಲ್ಲಿ ಬಿಡಿಸ್ಕೊಂಡಿದ್ದರೆ ಪ್ರತಿಯೊಬ್ಬರು ಬಿಡಲಿಕ್ಕೆ ರೆಡಿ ಇದ್ದರು.
ಒಬ್ಬರ ಕೈಯಲ್ಲಿ ಬಿಡಿಸ್ಕೊಂಡು ಮತ್ತೊಬ್ಬರ ಕೈಯಲ್ಲಿ ಬಿಡಿಸ್ಕೊಳ್ಳೋದಿಲ್ಲ ಅಂತೇಳಂದರೆ ಮಂಡಲ ಪಂಚಾಯಿತಿ ಈ ಕಡೆಯವರು ಯಾರು ಬಿಡಲಿಕ್ಕೆ ರೆಡಿ ಆಗ್ತಾರೆ. ಹಾಗಾಗಿ ಇಲ್ಲಿ ಸ್ವಲ್ಪ ಜಗಳ ಶುರುವಾಗೋಯಿತು. ಒಬ್ಬರಿಗೆ ಹೇಳಿದ ಮಾತಿಗೆ ಬಿಡ್ತಾ ಇರಲಿಲ್ಲ, ಇನ್ನೊಬ್ಬರು ಬಾಕಿ ಹೋಗಿಬಿಟ್ರು ಅನ್ನೋ ಕಾರಣಕ್ಕೆ ಈ ಕೆಲಸ ಅಷ್ಟಕ್ಕೆ ನಿಂತ್ಕೊಳ್ತು. ಸಣ್ಣ ಪುಟ್ಟ ಗಟಾರ ಇಲ್ದೇ ಇದನ್ನು ರೋಡ್ ಮಾಡಿ ಮುಗಿಸುವಂಥ ಪ್ರಸಂಗ ಬಂತು. ಹಾಗಾಗಿ ಮಂಡಲ ಪಂಚಾಯಿತಿ ಕಡೆಯಿಂದ ಯಾವುದೇ ಒಂದು ಕೆಲಸವನ್ನು ಮಾಡೋದಾದರೆ ಸ್ಟ್ರಾಂಗ್ ನಿರ್ಧಾರವನ್ನು ಮಾಡಿಕೊಂಡು ಮಾಡಬೇಕಾಗತ್ತೆ. ಅದನ್ನು ಮಾಡಲಿಲ್ಲ. ಇನ್ನೂ ಹೆಚ್ಚುವರಿಯಾಗಿ ಹೇಳಬೇಕು ಅಂತ ಹೇಳಂದರೆ, ನೀರು ಸೀದಾ ಮೇಲಿಂದ ಬಂದಿರೋದು. ನಾನು ನನ್ನ ವಿಡಿಯೋನ ನನ್ನ ಚಾನಲಲ್ಲೇ ಹಾಕ್ತಾಯಿದ್ದೀನಿ, ಆದರೆ ನನ್ನ ಮನೆಗೆ ಜಾಸ್ತಿ ಒಳಗೆ ನುಗ್ತಾ ಇರೋದು. ನಾವಿಲ್ಲಿ ಕೆಳಗಿನ ಮಟ್ಟದಲ್ಲಿ 3 ಮನೆಯವರು ಗಟಾರವನ್ನು ಮಾಡಿಕೊಟ್ಟಿದ್ದರಿಂದ ಸರಿಯಾಗಿ ಸ್ವಲ್ಪ ನೀರು ಹೊರಗೋಗ್ತದೆ ಬಿಟ್ಟರೆ, ಇಲ್ಲ ಅಂತ ಹೇಳಿದ್ರೆ ಪೂರ ಒಳಗೆ ಬರುವಂಥ ಲೆವೆಲ್ನಲ್ಲಿತ್ತು. ಮೇಲ್ಬದಿ ಗಟಾರ ಹೆಸರಿಗೆ ಇದೆ, ಮಂಡಲ ಪಂಚಾಯಿತಿಯವರು ಮಾಡಿರೋ ಗಟಾರ ಹೆಸರಿಗೆ ಇದ್ದರೂ ಕೂಡ ಅದರಲ್ಲಿ ಒಂದು ಸ್ವಲ್ಪ ನೀರು ಹೋಗ್ತಾ ಇಲ್ಲ. ಇನ್ನು ನಾನು ವಿಡಿಯೋದಲ್ಲಿ ಪದೇ ಪದೇ ಹೇಳ್ತಾ ಇದ್ದೀನಿ 77 ಲಕ್ಷ ಈ ರೋಡಿಗೆ ಖರ್ಚಾಗಿದೆ ಅಂತ. ಹೌದು, ಇದಕ್ಕೆ ಕಾರಣ ಇದೆ. ಯಾಕಂದರೆ ನಾನು ಈ ರೋಡ್ ಆಗದೇ ಇದ್ದಾಗ ಮಂಡಲ ಪಂಚಾಯಿತಿಗೆ ಹೋಗಿ ಡೀಟೇಲನ್ನು ಕೇಳಿದಾಗ ಅವರು ಹೇಳಿದ್ದು ರೋಡಿಗೆ 77 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ, ಇನ್ನೇನು ಸ್ವಲ್ಪ ದಿನದಲ್ಲಿ ಕೆಲಸ ಶುರುವಾಗುತ್ತೆ ಅಂತ ಹೇಳಿದರು. ಹಾಗಾಗಿ ಆ 77 ಲಕ್ಷವನ್ನು ನಾನು ಪದೇ ಪದೇ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಶೇಷ ಏನು ಹೇಳಬೇಕು ಅಂದರೆ, ಈ ರೋಡು ಸುಮಾರು 8 ತಿಂಗಳ ಒಂದು ಹಿಡ್ಕೊಳ್ಳಿ, ಸುಮಾರಿಗೆ 1 ವರ್ಷ ಆಯಿತು ಅಂತಲೇ ಇಟ್ಕೊಳ್ಳಿ. ಈಗಾಗಲೇ ಮಧ್ಯೆ ಮಧ್ಯೆ ಬಿರುಕು ಬಂದಿದೆ, ಮತ್ತೊಂದೆರಡು ಕಡೆ ಜಲ್ಲಿ ಕಾಣ್ತಾ ಇದೆ, ಇನ್ನೊಂದಿಷ್ಟು ಕಡೆಗೆ ಗಟಾರದ ಈ ಥರ ಪ್ರಾಬ್ಲಮ್ಗಳಿದ್ದಾವೆ. ಮಾಡಿರೋ ಕೆಲಸ ಸರಿಯಾಗಿರೋ ಕಾರಣ ಇದೆಲ್ಲ ಆಗ್ತಾಯಿದೆ. ಇದರ ಸಲುವಾಗಿ ನಾನು ಒಂದಿಷ್ಟು ಜನರ ಒಪ್ಪಿಗೆ ಮೇಲೆ ಅರ್ಜಿ ಪೇಪರನ್ನು ಕೂಡ ಬರೆದಿದ್ದೆ. ಇಲ್ಲಿಯ ಸಚಿವರಾದಂಥ ಹೆಬ್ಬಾರ್ ಸರ್ರಿಗೆ ಮತ್ತು ಮಂಡಲ ಪಂಚಾಯಿತಿಗೋಸ್ಕರ ಮತ್ತು ಜಿಲ್ಲಾಧಿಕಾರಿಯವರ ಲೆಸನಲ್ಲಿ ಒಂದು 6-7 ಅರ್ಜಿ ಪೇಪರನ್ನು ಕೂಡ ಬರೆದೆ. ಆದರೆ ಅದನ್ನು ಕೊಡಬೇಕು ಅನ್ನೋ ಹೊತ್ತಿನಲ್ಲಿ ಸಿಗ್ನೇಚರ್ ಹಾಕೋ ವಿಷಯದಲ್ಲಿ ಎಲ್ಲರೂ ಊರಿನವ್ರು ಸಿಗ್ನೇಚರ್ ಹಾಕಬೇಕು ಅಂದಾಗ ಸ್ವಲ್ಪ ನಿರಾಕರಣೆ ಆಯಿತು. ಎಲ್ಲರಿಗೂ ಆಗಿದ್ದು ನಮಗಾಗತ್ತೆ ಅನ್ನೋ ಒಂದು ಭಾವನೆ ಮಾತು ಕೂಡ ಬಂತು. ಹಾಗಾಗಿ ನಾನು ಸುಮ್ಮನಾಗಿಬಿಟ್ಟೆ. ಆದರೆ ಇವತ್ತು ನಮ್ಮನೆ ನೀರು ಕೂಡ ಒಳಗೆ ಬರ್ತಾ ಇರೋದನ್ನು ನೋಡಿ ವಿಡಿಯೋ ಮಾಡೋದನ್ನು ಬಿಡಲಿಕ್ಕಾಗಲಿಲ್ಲ. ನನ್ನ ಕೈಯಲ್ಲಿ ತಪ್ಪಾಗ್ತಿರೋದನ್ನು ನೋಡ್ಕೊಂಡಿರ್ಲಿಕ್ಕಾಗಲ್ಲ, ಹಾಗಾಗಿ ಮಾಡಿ ಹಾಕಿದ್ದೀನಿ. ನೋವಾಗತ್ತೆ. 77 ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಕೂಡ ಸುಮಾರು ಅಂದಾಜಿನಲ್ಲಿ ನೀವು ಎಣಿಸ್ಲಿಕ್ಕೆ ಹೋದರೆ 2 ಕಿಲೋಮೀಟ್ರ್ ಕೂಡ ಇಲ್ಲ ಇದು ರೋಡು. ಅಳತೆ ಟೇಪ್ ತಗೊಂಡು ನೀವು ಲೆಕ್ಕ ಮಾಡಿದ್ರೆ 2 ಕಿಲೋಮೀಟ್ರ್ ಕೂಡ ಇಲ್ಲ. ಇಂಥ ರೋಡಿಗೆ 77 ಲಕ್ಷ ರೂಪಾಯಿ ಫಂಡ್ ಬಂದರೂ ಕೂಡ ಸರಿಯಾದ ವ್ಯವಸ್ಥೆಯನ್ನು ಆಗದೇ ಈ ಥರದ ಕಳಪೆ ಕಾಮಗಾರಿ ಆಗುತ್ತೆ ಅಂತ ಏನು ಹೇಳಬೇಕು. ಸಿಮೆಂಟ್ ರೋಡ್ ಆದಾಗ ನೀರನ್ನು ಕುಡಿಸ್ಬೇಕಾಗಿತ್ತು ಸಿಮೆಂಟಿನ ರೋಡಿಗೆ. ಅದರ ಮೇಲೆ ಹುಲ್ಲನ್ನು ಹಾಕಿ ನೀರನ್ನು ಕುಡಿಸೋ ಟೈಮ್ನಲ್ಲೂ ಕೂಡ ಹುಲ್ಲು ಮತ್ತು ಅಥವಾ ಗೋಣಿ ಚೀಲವನ್ನು ಹಾಕಬೇಕಾಗಿರುವಂಥ ಜಾಗದಲ್ಲಿ ಇಲ್ಲದೇ ಇದ್ದಾಗ ಬೇರೆ ಮಾಡಿರೋ ಜಾಗದಲ್ಲಿ 4 ದಿವಸ ಹಿಂದೆ ಏನು ನೆನೆಸಿದ್ರೋ ಆ ಕಸ ಹುಲ್ಲು ಮತ್ತು ಗೋಣಿ ಚೀಲನ ತೆಗೆದುಕೊಂಡು ಹೋಗಿ ಮತ್ತೊಂದು ಕಡೆಗೆ ಹಾಕಿ ನೀರು ಕುಡಿಸಿ 1-2 ದಿನ ಹೆಸರಿಗೆ ಮಾಡಿ ಫೋಟೋ ತಕ್ಕೊಂಡಾಗ ಹೋಯಿತು ಇದರಲ್ಲಿ. ಹಾಗಾಗಿ ಮರಳು ಪದೇ ಪದೇ ಹೇಳ್ತಾ ಇದೆ. ಇದರ ಬಗ್ಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೋದರೂ ಆಗದಿದ್ದಾಗ ನಾನು ಸುಮ್ಮನಾಗಿದ್ದೆ. ಈಗ ಈ ವಿಡಿಯೋ ಮಾಡಿ ಹಾಕುವಂಥ ಪ್ರಸಂಗ ಬಂದಿದೆ. ಧನ್ಯವಾದ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.